ಮೆಟ್ರೋ ದರ ಏರಿಕೆ ಎಫೆಕ್ಟ್, ಪಾರ್ಕಿಂಗ್ ಜಾಗ ಖಾಲಿ ಕುಸಿಯುತ್ತಿರೋ ತಡೆಗೋಡೆ, ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ. ಜನವರಿ ಒಂದೇ ತಿಂಗಳಲ್ಲಿ 110 ಕೋಟಿ ಢಮಾರ್. ಸೈಬರ್ ವಂಚಕರಿಂದ ವಸೂಲಿಯಾಗಿದ್ದೇ ಕಮ್ಮಿ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೇಶದಲ್ಲಿ ಅತ್ಯಂತ ದುಬಾರಿ ಬೆಲೆಯ ಮೆಟ್ರೋ ಅನ್ನೋ ಹೆಸರಿಗೆ ಬೆಂಗಳೂರು ನಮ್ಮ ಮೆಟ್ರೋ ಸೇರಿದೆ. ಬೆಲೆ ಏರಿಕೆಗೆ ಬೇಸತ್ತ ಜನ ಮೆಟ್ರೋ ಬಿಟ್ಟು ಬಸ್, ಕಾರ್, ಬೈಕ್ ಕಡೆಗೆ ಮುಖ ಮಾಡಿದ್ದು ಮೆಟ್ರೋ ಖಾಲಿಯಾಗಿರೋದು ಕಂಡು ಬಂದಿದೆ. ಇದರಿಂದ ಮೆಟ್ರೋ ಪಾರ್ಕಿಂಗ್ ಕೂಡ ಖಾಲಿಯಾಗಿದ್ದು ಜನ ಮೆಟ್ರೋ ಬಿಟ್ಟು ಸ್ವಂತ ವಾಹನದ ಕಡೆಗೆ ಹೋಗ್ತಿದ್ದಾರೆ. ಜಯನಗರ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿರೋ ಮೆಟ್ರೋ ಪಾರ್ಕಿಂಗ್ನಲ್ಲಿ ದರ ಏರಿಕೆಗೂ ಮುನ್ನ ವಾಹನಗಳನ್ನ ನಿಲ್ಲಿಸೋದಕ್ಕೆ ಜಾಗವಿಲ್ಲದಂತೆ ಬೈಕ್ಗಳು ಬರ್ತಿದ್ವು. ಆದ್ರೀಗ ಈ ಸಂಖ್ಯೆ 30% ಕಡಿಮೆಯಾಗಿದೆ. ಬನಶಂಕರಿ ಮೆಟ್ರೋ ಪಾರ್ಕಿಂಗ್ನಲ್ಲೂ ಪರಿಸ್ಥಿತಿ ಹೀಗೆ ಇದೆ. ವಾಹನಗಳೇ ಇಲ್ಲದೆ ಪಾರ್ಕಿಂಗ್ ಜಾಗ ಖಾಲಿಯಾಗಿ ಕಾಣ್ತಿದೆ. ಮೆಟ್ರೋಗಿಂತ ಬೈಕ್ನಲ್ಲೇ ಹಣ ಉಳಿಯುತ್ತೆ ಅಂತ ಜನ ಮೆಟ್ರೋ ಬಿಟ್ಟಿದ್ದಾರೆ ಅಂತ ಪ್ರಯಾಣಿಕರೇ ಹೇಳ್ತಿದ್ದಾರೆ. ಇನ್ನು ಮೆಜೆಸ್ಟಿಕ್ ಬಳಿಯಲ್ಲೇ ಇರೋ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಪಾರ್ಕಿಂಗ್ ಪ್ಲೇಸ್ ಕೂಡ ಖಾಲಿಯಾಗಿದೆ. ಇಲ್ಲ, ಮುಂಚೆ ಅಂತೂ ತುಂಬಾ ಜಾಸ್ತಿ ಇರೋದು ವೆಹಿಕಲ್ಸ್ ಎಲ್ಲ. ಇವಾಗ ತುಂಬಾ ಕಡಿಮೆ ಆಗಿದೆ. ಇವಾಗ ಒಳಗಡೆನೂ ಕಡಿಮೆ ಆಗಿದೆ. ಮೊದಲೆಲ್ಲ ಆಗಿದ್ರೆ ನಮಗೆ ಸ್ವಲ್ಪ ಸೀಟ್ ಸಿಗೋದೆಲ್ಲ ಕಷ್ಟ ಆಗೋದು ಟ್ರೈನ್ ಒಳಗೆ. ಇವಾಗ ಸೀಟ್ ಎಲ್ಲ ಆರಾಮಾಗಿ ಸಿಗ್ತಾ ಇದೆ. ತುಂಬಾ ಇದು ವೆಹಿಕಲ್ಸ್ ಎಲ್ಲ ತುಂಬಾ ಇರೋದಿಲ್ಲಿ. ಆಮೇಲೆ ಗಾಡಿನೂ ಅಷ್ಟೇ, ಪಾರ್ಕ್ ಮಾಡಬೇಕಾದ್ರೆ ಹೆಂಗೋ ಮಾಡ್ತಾ ಇದ್ವಿ, ತೆಗಿಬೇಕಾದ್ರೆ ಕಷ್ಟ ಆಗೋದು. ಇವಾಗ ಆರಾಮಾಗಿ ತಗೊಂಡು ಹೋಗ್ತಾ ಇದೀವಿ. ಇವಾಗ ಈ ಮೆಟ್ರೋದಲ್ಲಿ ನಾವು ಏನೋ ಖರ್ಚು ಮಾಡ್ಕೊಂಡು ಓಡಾಡ್ತೀವಿ, ಇದಕ್ಕಿಂತ ಪೆಟ್ರೋಲ್ ಚಾರ್ಜಸ್ಸೇ ನಮ್ಗೆ ಕಡಿಮೆ ಆಗುತ್ತೆ. ಹಲವು ದಿನಗಳಿಂದ ರಾಜಕಾಲುವೆಯ ತಡೆಗೋಡೆ ನಿಧಾನಕ್ಕೆ ಕುಸಿಯುತ್ತಲೇ ಇದೆ. ಇದರಿಂದ ಪಕ್ಕದ ಬಿಬಿಎಂಪಿ ಪಾರ್ಕ್ ಗೋಡೆ ರಸ್ತೆಗೂ ಹಾನಿಯಾಗುವ ಭೀತಿ ಶುರುವಾಗಿದೆ. ಇದು ಹೊಸಹಳ್ಳಿ ಮೆಟ್ರೋ ನಿಲ್ದಾಣ ಮುಂಭಾಗದ ರಸ್ತೆ. ಕುಸಿಯುತ್ತಿರೋ ರಾಜಕಾಲುವೆಗೆ ತಡೆಗೋಡೆ ಕಟ್ಟೋದನ್ನ ಬಿಟ್ಟು ಕಟ್ಟಿಗೆಗಳನ್ನ ಕಟ್ಟಲಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ತಕ್ಷಣ ದುರಸ್ತಿ ಕಾರ್ಯ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಕಳೆದ 15 ದಿನಗಳ ಹಿಂದೆ ರಾಜಕಾಲುವೆ ಕುಸಿತದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಬಳಿಕ ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ಗಳು ರಾಜಕಾಲುವೆ ಸುತ್ತ ಕಟ್ಟಿಗೆಗಳನ್ನ ಕಟ್ಟಿದ್ದಾರೆ. ವಿಜಯನಗರದಿಂದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಫ್ಲೈ ಓವರ್ಗೆ ಹೋಗುವ ಮಾರ್ಗದಲ್ಲಿ ಈ ರಾಜಕಾಲುವೆ ಇದೆ. ಹಲವು ದಿನಗಳಿಂದ ರಾಜಕಾಲುವೆ ಕುಸಿಯುತ್ತಲೇ ಇದ್ದು ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಜನ ಒತ್ತಾಯಿಸುತ್ತಿದ್ದಾರೆ. ಸರ್ಕಾರ ಮತ್ತೆ ಯಾವ್ದಾದ್ರು ಒಂದು ಬಿಬಿಎಂಪಿ ಅವರಾಗ್ಲಿ ಎಲ್ಲ ಇದು ತರ್ತಾರೆ, ಡಿಸಿಷನ್ ತಗೋತಾರೆ, ಬಟ್ ಏನು ಮಾಡೋದಿಲ್ಲ. ಕನಿಷ್ಠ ಕೆಲಸ ಮಾಡ್ತಾರೆ, ಒಂದು ಕ್ವಾಲಿಟಿ ಇಲ್ಲದೆ ಇರೋ ಕೆಲಸ ಮಾಡ್ತಾರೆ. ಅದು ಹಾಗಾಗಿ ಅದು ಮತ್ತೆ ಏನಾಗುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಹಾಗಾಗಿ ಅದು ಡ್ಯಾಮೇಜ್ ಆಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೈಬರ್ ವಂಚಕರ ಸ್ವರ್ಗ ಆಗ್ತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಜನವರಿ ತಿಂಗಳಲ್ಲಿ ಬರೋಬ್ಬರಿ 110 ಕೋಟಿ ರೂಪಾಯಿಯ ಸೈಬರ್ ವಂಚನೆ ಪ್ರಕರಣಗಳು ವರದಿಯಾಗಿವೆ. ಆದರೆ ಅದರಲ್ಲಿ ರಿಕವರಿ ಆಗಿರೋದು ಮಾತ್ರ ಕೇವಲ 87 ಲಕ್ಷ. ಸೈಬರ್ ವಂಚನೆ ಬಗ್ಗೆ ಪೊಲೀಸರು ಸಾಕಷ್ಟು ಜಾಗೃತಿ ಮೂಡಿಸುತ್ತಿದ್ದಾರೆ. ಆದರೂ ಕೂಡ ಸಾರ್ವಜನಿಕರು ಮಾತ್ರ ಸೈಬರ್ ವಂಚಕರ ಬಲೆಗೆ ಬಿದ್ದು ಕೋಟ್ಯಾಂತರ ಹಣ ಕಳೆದುಕೊಳ್ತಿದ್ದಾರೆ. 2025ರ ಜನವರಿ ಒಂದೇ ತಿಂಗಳಲ್ಲಿ 110 ಕೋಟಿ ವಂಚನೆ ಆಗಿದೆ. ಇದರಲ್ಲಿ 70% ಬಹುತೇಕ ಹೂಡಿಕೆ ಸಂಬಂಧ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. 1 to 3 ರಿಟರ್ನ್ಸ್ ಅಂತ ನಂಬಿಸಿ ವಂಚಕರು ವಂಚನೆ ಮಾಡ್ತಿದ್ದಾರೆ. ಪೊಲೀಸರು 41 ಪ್ರಕರಣ ದಾಖಲಿಸಿಕೊಂಡು ಕೇವಲ 7 ಪ್ರಕರಣಗಳನ್ನು ಮಾತ್ರ ಪತ್ತೆ ಮಾಡಿ 87 ಲಕ್ಷ ರಿಕವರಿ ಮಾಡಿದ್ದಾರೆ. ಬಹುತೇಕ ಸೈಬರ್ ವಂಚಕರ ಪಾಲಾದ ಹಣ ಮತ್ತೆ ವಾಪಸ್ ಬರೋದು ಡೌಟು. ಹಾಗಾಗಿ ಜನರು ಸೈಬರ್ ವಂಚಕರ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ವಂಚನೆಗೆ ಇಳಿದಿದ್ದ ಅಮಾನತುಗೊಂಡಿರೋ ಪೊಲೀಸ್ ಅಧಿಕಾರಿಯನ್ನ ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುರುಗಪ್ಪ ನಿಂಗಪ್ಪ ಕುಂಭಾರ್ ಬಂಧಿತ ಪೊಲೀಸ್ ಅಧಿಕಾರಿ. ಮೂಲತಃ ಬೆಳಗಾವಿ ಜಿಲ್ಲೆಯವನಾದ ಆರೋಪಿ ವಂಚನೆಯನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದ. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದ ಈತ ಹಲವು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿದ್ರಿಂದ ಪೊಲೀಸ್ ಕೆಲಸದಿಂದ ಅಮಾನತು ಮಾಡಲಾಗಿತ್ತು. ಕೆಲಸದಿಂದ ಅಮಾನತು ಆಗಿದ್ರಿಂದ ಲೋಕಾಯುಕ್ತ ಡಿವೈಎಸ್ಪಿ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಬೆದರಿಸುತ್ತಿದ್ದ. ನಿಮ್ಮ ಮೇಲೆ ಅಕ್ರಮವಾಗಿ ಕೋಟಿ ಹಣ ಮಾಡಿದ್ದಾರೆಂದು ದೂರು ಬಂದಿದೆ. ನಿಮ್ಮ ಮನೆ ಮೇಲೆ ದಾಳಿ ಮಾಡಲು ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ದಾಳಿ ಮಾಡಬಾರದು ಎಂದರೆ ಹಣ ಕಳಿಸಿಕೊಡಿ ಎನ್ನುತ್ತಿದ್ದ. ಈ ವಿಚಾರ ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ಬಂದಾಗ ಲೋಕಾಯುಕ್ತ ಡಿವೈಎಸ್ಪಿ ಬಸವರಾಜ್ ಮುಗದಂ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ದೂರು ದಾಖಲಿಸಿದ್ದ ಕಾರಣ ಆರೋಪಿಯನ್ನ ವಿಧಾನಸೌಧ ಪೊಲೀಸರು ಬಂಧಿಸಿ ತನಿಖೆಗೆ ಒಳಪಡಿಸಿದ್ದಾರೆ. ಮುರುಗಪ್ಪ ವಿರುದ್ಧ 70ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಮಹಾಕುಂಭಮೇಳಕ್ಕೆ ಹೋಗಿದ್ದ ಬೀದರ್ ಮೂಲದ 6 ಜನ ಭೀಕರ ರಸ್ತೆ ಆಕ್ಸಿಡೆಂಟ್ನಲ್ಲಿ ದುರ್ಮರಣ ಹೊಂದಿದ್ರು. ಇವತ್ತು ಉತ್ತರ ಪ್ರದೇಶದಿಂದ ಮೃತದೇಹಗಳು ಬೀದರ್ನ ಸ್ವಗ್ರಾಮಕ್ಕೆ ಬರಲಿದೆ. 6 ಮೃತದೇಹಗಳು ಆಂಬ್ಯುಲೆನ್ಸ್ ಮೂಲಕ ಬೀದರ್ಗೆ ಬರಲಿದ್ದು ತಡರಾತ್ರಿಯೇ ಅಂತ್ಯ ಸಂಸ್ಕಾರ ಮಾಡಲಿದ್ದಾರೆ. ಉತ್ತರ ಪ್ರದೇಶದಿಂದ ಮಹಾರಾಷ್ಟ್ರ, ಅಲ್ಲಿಂದ ನೇರವಾಗಿ ಬೀದರ್ಗೆ ಆಗಮಿಸಲಿವೆ. ಕುಟುಂಬಸ್ಥರು ಅಂತಿಮ ದರ್ಶನ ಪಡೆದ ಬಳಿಕ ಬೀದರ್ ನಗರದ ಭೂಮರೆಡ್ಡಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ. ಇನ್ನು ಗಾಯಾಳುಗಳನ್ನು ಉತ್ತರ ಪ್ರದೇಶ ಸರ್ಕಾರ ಏರ್ಲಿಫ್ಟ್ ಮಾಡುವ ಮೂಲಕ ಬೀದರ್ಗೆ ಬಂದಿಳಿಯಲಿದ್ದಾರೆ. ಬಳಿಕ ಬಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗುತ್ತೆ. ಕುಂಭಮೇಳಕ್ಕೆ ಟಿಟಿ ವಾಹನದಲ್ಲಿ ಒಟ್ಟು 12ಕ್ಕೂ ಹೆಚ್ಚು ಜನರು ತೆರಳಿದ್ರು. ವಾಪಸ್ ಕರ್ನಾಟಕಕ್ಕೆ ಬರ್ತಿದ್ದಾಗ ಕಾಶಿ ಬಳಿ ಆಕ್ಸಿಡೆಂಟ್ ಆಗಿ 6 ಮಂದಿ ಮೃತಪಟ್ಟಿದ್ರು.
ತೆಲಂಗಾಣದ ನಾಗರ್ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದಲ್ಲಿದ್ದ ಸುರಂಗದಲ್ಲಿ ಮೇಲ್ಛಾವಣಿ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೊಮಲಾಪೆಂಟ ಬಳಿಯ ಶ್ರೀಶೈಲಂ ಅಣೆಕಟ್ಟಿನ ಹಿಂಭಾಗದ ಸುರಂಗದಲ್ಲಿ ಸೋರಿಕೆ ಉಂಟಾಗಿದ್ದು, ಸೋರಿಕೆಯನ್ನು ಸರಿಪಡಿಸಲು ಕಾರ್ಮಿಕರು ಒಳಗೋದಾಗ ಛಾವಣಿ ಕುಸಿದಿದ್ದು, ಈ ವೇಳೆ ಕುಸಿತದಲ್ಲಿ 8 ಮಂದಿ ಕಾರ್ಮಿಕರು ಸಿಲುಕಿದ್ದು, ಈಗಾಗಲೇ 48 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಈ ಕುರಿತು ಎನ್ಡಿಆರ್ಎಫ್ ಅಧಿಕಾರಿಯೊಬ್ಬರ ಮಾಹಿತಿ ಕೊಟ್ಟಿದ್ದು, ಕುಸಿತದಿಂದಾಗಿ ಸುರಂಗದ ಪ್ರವೇಶ ದ್ವಾರ ಮುಚ್ಚಿಕೊಂಡಿದ್ದು, ಪರ್ಯಾಯ ಸುರಂಗ ಮಾರ್ಗದ ಮೂಲಕ ಕಾರ್ಮಿಕರನ್ನು ರಕ್ಷಿಸಲು ಚಿಂತಿಸಲಾಗಿದೆ. ಸದ್ಯ ಸ್ಥಳಕ್ಕೆ ಸುರಂಗ ಕೊರೆಯುವ ಯಂತ್ರಗಳನ್ನು ಕರೆತರಲಾಗಿದ್ದು, ಇನ್ನಷ್ಟು ಯಂತ್ರಗಳನ್ನು ತರಲಿಕ್ಕೆ ಸಿದ್ಧತೆ ನಡೆಸಿದೆ ಅಂತೇಳಿ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದ ಬಳಸಿದ ಪೊಲೀಸ್ ಕಾನ್ಸ್ಟೇಬಲ್ಗೆ ಯುವ ಜೋಡಿಯೊಂದು ಬೆವರಿಳಿಸಿದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಬೈಕ್ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಅವಾಚ್ಯ ಪದ ಬಳಸಿ ನಿಂದಿಸಿದ್ರು. ಹೀಗಾಗಿ ಆಕ್ರೋಶಗೊಂಡ ಯುವಕ ಯುವತಿ ಒಟ್ಟಾಗಿ ಕಾನ್ಸ್ಟೇಬಲ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಮೊಬೈಲ್ ಕೈನಲ್ಲಿ ಹಿಡಿದುಕೊಂಡು ನೀವು ನಮ್ಮನ್ನ ನಿಂದಿಸಿದ್ದೇಕೆ ಹೇಳಿ ಎಂದು ಬೆನ್ನತ್ತಿ ಕಿಡಿಕಾರಿದ್ದಾರೆ. ಆಗ ಬಸ್ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರ ಮಧ್ಯೆ ಕಾನ್ಸ್ಟೇಬಲ್ ಕ್ಷಮೆಯಾಚಿಸಿದ್ದಾನೆ. ಆಗ ಅಲ್ಲಿದ್ದ ಸ್ಥಳೀಯರು ಪೊಲೀಸ್ ಕಾನ್ಸ್ಟೇಬಲ್ ಕ್ಷಮೆ ಕೇಳಿದ್ದಾರೆ. ಬಿಟ್ಟು ಬಿಡಿ ಎಂದ ಬಳಿಕ ಪರಿಸ್ಥಿತಿ ಶಾಂತವಾಗಿ ಕಾನ್ಸ್ಟೇಬಲ್ ಕ್ಷಮೆ ಕೇಳಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಗುಣಮಟ್ಟದ ಹೆಲ್ಮೆಟ್ ಬಳಸುವಂತೆ ಪೊಲೀಸರು ಜಾಗೃತಿ ಮೂಡಿಸಿದ್ದಾರೆ. ಕಳಪೆ ಮತ್ತು ಪ್ಲಾಸ್ಟಿಕ್ ಹೆಲ್ಮೆಟ್ ಹಿಂಪಡೆದು ಐಎಸ್ಐ ಮಾರ್ಕ್ನ ಹೆಲ್ಮೆಟ್ ಧರಿಸುವಂತೆ ದಾವಣಗೆರೆ ಪೊಲೀಸರು ಸೂಚನೆ ನೀಡಿದ್ದಾರೆ. ದಾವಣಗೆರೆಯ ವಿವಿಧ ಭಾಗಗಳಲ್ಲಿ ಹೆಲ್ಮೆಟ್ ಕಾರ್ಯಾಚರಣೆ ಮಾಡಿದ್ದಾರೆ. ಅರುಣಾ ಸರ್ಕಲ್, ಎಸಿ ವೃತ್ತ, ಗಡಿಯಾರ ಕಂಬ ಸೇರಿದಂತೆ ಹಲವೆಡೆ ಜಾಗೃತಿ ಮೂಡಿಸಿದ್ದಾರೆ. ಇನ್ಮುಂದೆ ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ ಧರಿಸಬೇಕು. ಪ್ಲಾಸ್ಟಿಕ್ ಹಾಗೂ ಹಾಫ್ ಹೆಲ್ಮೆಟ್ ಧರಿಸಿದ್ರೆ ದಂಡ ವಿಧಿಸುವ ಎಚ್ಚರಿಕೆ ನೀಡಿದ್ರು. ಇನ್ನು ಚಾಮರಾಜನಗರದಲ್ಲಿ ಮೊದಲ ಬಾರಿಗೆ ಸೈಕ್ಲಿಂಗ್ ಮ್ಯಾರಥಾನ್ ಅನ್ನ ಚಾಲೆಂಜರ್ ಸ್ಕೇಟಿಂಗ್ ಅಕಾಡೆಮಿ ಆಯೋಜನೆ ಮಾಡಿದೆ. ನೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿವಾಸ ಪ್ರಸಾದ್ ಈ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಚಾಮರಾಜೇಶ್ವರ ದೇವಾಲಯದಿಂದ ಆರಂಭಗೊಂಡ ಸೈಕ್ಲಿಂಗ್ ಮ್ಯಾರಥಾನ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದೆ. 5 ಕಿಲೋಮೀಟರ್ ಸೈಕ್ಲಿಂಗ್ನಲ್ಲಿ ಮಕ್ಕಳು ಭಾಗವಹಿಸಿದ್ದು ಎಲ್ಲರ ಗಮನ ಸೆಳೆದರು.